ದೇವ್ರಿಗೆ ಎಷ್ಟೊತ್ತಿರ್ತೀರಾ ಇಲ್ಲಿ? ಬೇಗ ಜಾಗ ಖಾಲಿ ಮಾಡಿ. ನೋಡ್ ಪಾಪಚ್ಚಿ, ನಡೆದಿದ್ದೆಲ್ಲ ಮರ್ತು ಬಿಡು. ನಿನಗೆ ಅಂತ ಒಂದು ಒಳ್ಳೆ ಮನಸ್ಸು ಎಲ್ಲೋ ಕಾಯ್ತಿರುತ್ತೆ. ರಾಮ್, ಸೀತಾ, ನಾನು ನಿಮ್ಮ ಅದಕ್ಕೆ ಮದುವೆ ಆದ ಹಾಗೆ ನೀನು ನಿನ್ನ ಹುಡುಗನೂ ಒಂದಿನ ಮದುವೆ ಆಗ್ತೀರಾ. ಅಲ್ಲಿವರೆಗೂ ನೀನು ಇದರಲ್ಲೆಲ್ಲ ನಂಬಿಕೆ ಕಳ್ಕೊಬೇಡ. ನನ್ಗದ್ರ ಬಗ್ಗೆ ಯಾವ ಯೋಚನೆನೂ ಇಲ್ಲ ಅಣ್ಣ. ನಾನು ಇಲ್ಲಿಗೆ ಬಂದಿದ್ದು ಗುರುಗಳನ್ನ ನೋಡಬೇಕು ಅಂತ ಅಷ್ಟೆ. ಇಲ್ಲಿಗೆ ಬಂದಮೇಲೆ ಕೆಲವು ಪೇಷಂಟ್ಗಳನ್ನ ಅಸೈನ್ ಮಾಡಿದ್ರು, ಹಾಗಾಗಿ ನಾನು ಇಲ್ಲೇ ಉಳ್ಕೋಬೇಕಾಯ್ತಷ್ಟೇ. ಆದರೆ ಈಗ ನೀನು ನಮ್ಮ ಜೊತೆ ನಮ್ಮ ಮನೆಗೆ ಬರಬೇಕು. ಈಗ್ಲಾ? ಎಸ್. ಇಲ್ಲ ಅಣ್ಣ, ಇವಾಗಲ್ಲ. ನಾನು ವೀಕೆಂಡಲ್ಲಿ ಬಂದು ಹೋಗ್ತೀನಿ. ನೀನು ನಮ್ಮ ಮನೆಗೆ ಬಂದು 2 ದಿನ ಉಳ್ಕೊಂಡು ಹೋಗು ಅಂತ ಕೇಳ್ಕೊಂತ ಇಲ್ಲ, ನಮ್ಮ ಜೊತೆ ಬಂದು ನಮ್ಮ ಮನೇಲೆ ಇರಬೇಕು ಅಂತ ಹೇಳ್ತಾ ಇದ್ದೀನಿ. ಪಾಪಚ್ಚಿ, ನೀನ್ ಜೊತೆಗಿದ್ರೆ ಪ್ರಿಯಾ ಖುಷಿಯಾಗಿರ್ತಾಳೆ. ಯಾಕೋ ಮಗು ವಿಷಯಕ್ಕೆ ತುಂಬಾ ತಲೆ ಕೆಡಿಸ್ಕೊಂಡಿದ್ದಾಳೆ. ಸಣ್ಣ ಸಣ್ಣ ವಿಷಯಕ್ಕೂ ಹರ್ಟ್ ಆಗ್ತಾಳೆ. ನಾನು ಅವಳನ್ನ ಎಷ್ಟು ಖುಷಿಯಾಗಿ ಇಟ್ಕೊಳಕ್ ಟ್ರೈ ಮಾಡಿದ್ರು ಕೂಡ ಆ ಬೇಜಾರವಳನ್ನ ಬಿಟ್ಟು ಹೋಗ್ತಾ ಇಲ್ಲ. ನೀನ್ ಜೊತೆಗಿದ್ರೆ ಅವಳು ಸ್ವಲ್ಪ ಬೆಟರ್ ಆಗ್ತಾಳೆ. ಅಣ್ಣ ಅನ್ನೋ ಅಧಿಕಾರದಲ್ಲಿ ಬಾ ಅಂತ ಕರಿತಾ ಇಲ್ಲ ಪಾಪಚ್ಚಿ, ಅದಕ್ಕೆಗೋಸ್ಕರ ಬಾ ಅಂತ ಕೇಳ್ಕೊತಾ ಇದ್ದೀನಿ. ಪ್ಲೀಸ್, ಅವಳಿಗೋಸ್ಕರ ಬರ್ತೀಯ ಅಲ್ವಾ? ಬರ್ತೀನಿ. ನೀನು ಇಷ್ಟೊಂದು ಕೇಳ್ಕೋಬೇಕಾ? ಥ್ಯಾಂಕ್ಸ್. ಬ್ಯಾಗೆಲ್ಲ ತಗೊಂಡ್ ಬಾ. ಕೆಲವು ಪೇಷಂಟ್ ಹೆಲ್ತ್ ರಿಪೋರ್ಟ್ನ ಕ್ಲೋಸ್ ಮಾಡಬೇಕು. ಒಂದು 10-15 ನಿಮಿಷ ಮುಗಿಸ್ಕೊಂಡು ಬರ್ತೀನಿ. ಸರಿ. ಏನಂತೆ ಅಶೋಕ್ ನಿಮ್ ತಂಗಿ ಕತೆ? ಇವತ್ತಾದ್ರೂ ನಮ್ ಜೊತೆ ಮನೆಗ್ ಬರ್ತಾಳಂತ? ಬರಕ್ ಒಪ್ಕೊಂಡಿದ್ದಾಳೆ. ಫೈನಲಿ ಅಣ್ಣ ತಂಗಿದ್ ಪ್ಯಾಚಪ್ ಆಯ್ತಲ್ಲ, ಪಾರ್ಟಿ ಮಾಡದೆ. ಓ ಗಾಡ್, ಫೈನಲಿ ಹೊರಡ್ತಿದ್ದಾರೆ. ಎಲ್ರೂ ಮಿಸ್ ಮಾಡ್ಕೊಳ್ಳೋದಾದ್ರೆ ಬೋರ್ಡಿಂಗ್ ಸ್ಕೂಲ್ಗೆ ಹೋಗೋಕೆ ಯಾಕೆ ಓಕೆ ಅಂತ ಹೇಳ್ಬೇಕಾಗಿತ್ತು? ಈಗಲೂ ಟೈಮ್ ಇದೆ, ಆರಾಮಾಗಿ ಇಲ್ಲೇ ಇರ್ಬೋದು. ನೀನು ಓಕೆ ಅಂದ್ರೆ ಅಡ್ಮಿಷನ್ನ ಕ್ಯಾನ್ಸಲ್ ಮಾಡಿಸ್ತೀನಿ. ಅಯ್ಯೋ ಬೇಡ ಅಪ್ಪ, ನಾನು ಅದೇ ಸ್ಕೂಲ್ಗೆ ಹೋಗ್ಬೇಕು. ನಾನು ಹೋಗ್ತೀನಿ. ಅಪ್ಪ, ನಾನು ಏನೋ ಕೇಳಲ್ಲ? ಕೇಳು. ನಾನು ಎಲ್ರಿಗೂ ಡ್ರಾಯಿಂಗ್ ಕೊಟ್ಟನ ಅಲ್ವಾ, ನಾನು ಸತ್ಯ ಅಂಕಲ್ಗೂ ಡ್ರಾಯಿಂಗ್ ಕೊಡ್ಬೇಕು. ಅವ್ರನ್ನ ನಾನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಅವ್ರಿಗೆ ನಾನಂದ್ರೆ ತುಂಬಾ ಇಷ್ಟ ಅಲ್ವಾ. ನಾನು ಬಂದಾಗಿಂದ ಅವ್ರಿಗೆ ಕಾಣಿಸ್ತಾನೆ ಇಲ್ಲ. ಯಾಕೆ? ಅವರು ಕೆಲ್ಸದ ಮೇಲೆ ಆಚೆ ಹೋಗಿದ್ದಾರೆ ಪುಟ, ಬರ್ತಾರೆ. ನಾನು ಹೋಗೋಕ್ಕಿಂತ ಮುಂಚೆ ಸತ್ಯ ಅಂಕಲ್ನ ಮೀಟ್ ಮಾಡಿಸ್ತೀಯಾ? ಊಟಕ್ಕ ಬರ್ತಡೇನೂ ಬರ್ತಾ ಇದೆ. ಸತ್ಯ ಅಂಕಲ್ ಬಂದ್ರೆ ಊಟಕ್ಕ ಹ್ಯಾಪಿ ಆಗಿರ್ತಾರೆ ಅಲ್ವಾ? ಕರೆಕ್ಟ್ ಅಲ್ವ ಪುಟ? ಸಾಧನಾ ಚಿಕ್ಕಿ ಬರ್ತ್ಡೇ ಬಂತಲ್ವಾ, ನಮ್ಮ ಮರ್ತೆ ಹೋಗಿದೆ ನೋಡು. ನೀನು ಹೇಳಿದ್ದು ಒಳ್ಳೇದಾಯ್ತು. ಈ ಪತ್ರ ಬರ್ದಿರೋರ್ನ ನಾನು ಮೀಟ್ ಆಗ್ಬೋದಾ? ಮೇಡಮ್, ಈ ಪತ್ರ ಸೀತಾ ಅನ್ನೋರು ಬರ್ತಿದ್ದಾರೆ. ಸೀತಾ ಯಾರೋ ಏನೋ ನಮಗೆ ಗೊತ್ತಿಲ್ಲ. ನಮ್ಮ ಆಶ್ರಮಕ್ಕೆ ಸಂಬಂಧಪಟ್ಟಿದ ವಿಷಯ ಆಗಿದ್ರೆ ನಾವೇನಾದರೂ ಹೇಳ್ಬೋದಾಗಿತ್ತು. ಇದು ಪರ್ಸನಲ್ ವಿಷಯ. ಡಾಕ್ಟರ್ ಅನಂತ ಲಕ್ಷ್ಮಿ ಅವರು ನನಗೆ ಇಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನನಗೆ ಫೋನ್ ಮಾಡಿ ಅಂತ ಬರೆದಿದ್ದಾರೆ. ಸದ್ಯ ಕನ್ನಡದಲ್ಲಿ ಬರ್ದಿದ್ನ ನೆಟ್ಟು ಓದಕ್ ಬರ್ದೆ ಒದ್ದಾಡ್ತಾ ಇದ್ದೆ. ಇವಾಗ ಇದ್ರಲ್ಲಿ ಏನಿದೆ ಅಂತ ಇವಾಗ ಕರೆಕ್ಟಾಗಿ ಅರ್ಥ ಆಯ್ತು. ಮೇಡಮ್, ಹಾ ಹೌದು. ಈ ಅನಂತಲಕ್ಷ್ಮಿ ಅನ್ನೋರು ನಿಮಗೆ ಗೊತ್ತಾ? ಹಾಂ ಮೇಡಮ್, ಅವರು ಫೇಮಸ್ ಗೈನಕಾಲಜಿಸ್ಟ್. ಅವರಿಗೆ ನಮ್ಮ ಆಶ್ರಮದ ಜೊತೆ ಒಳ್ಳೆ ಸ್ನೇಹ ಇದೆ. ಹೀಗೆ ಸುಮಾರು ಪೇಷಂಟ್ಗಳನ್ನ ಇಲ್ಲಿಗೆ ರೆಕಮೆಂಡ್ ಮಾಡ್ತಿರ್ತಾರೆ. ಓಹ್, ಥ್ಯಾಂಕ್ ಯು ಸೋ ಮಚ್. ಹಾಗಿದ್ರೆ ಡಾಕ್ಟರ್ ಅನಂತಲಕ್ಷ್ಮಿ ಹೇಳಿದ್ದಕ್ಕೆ ಸೀತಾ ಇಲ್ಲಿಗೆ ಬಂದಿದ್ದಾಳೆ ಅನ್ನೋದು ಕನ್ಫರ್ಮ್. ಸೊ ಐ ಹ್ಯಾವ್ ಟು ಮೀಟ್ ಡಾಕ್ಟರ್ ಅನಂತಲಕ್ಷ್ಮಿ. ತುಂಬಾ ಕಷ್ಟಪಟ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದೀವಿ. ನಮ್ಮ ಶೇರ್ ನಮಗೆ ಬಂದ್ಬಿಡ್ಬೇಕು. ಈಗಲೇ ಕಳಿಸ್ತೀನಿ. ಅಂದಾಗೆ ನೀವು ಹೇಳಿದ್ದು ನಿಜನಾ? ಏನು? ಅದೇ ಸೀತಾ ಇನ್ಮೇಲೆ ಆ ಮನೆಯಲ್ಲಿ ಜಾಸ್ತಿ ದಿನ ಇರಲ್ಲ ಅಂತ ಹೇಳಿದ್ರಲ್ಲ, ಅದು. ಎದ್ದಡ್ಡಿ, ಅವತ್ತೇನೋ ಸುಮ್ನೆ ಹೆದರ್ಸಕ್ಕೆ ಅಂತ ಡೈಲಾಗ್ ಹಾಕಿದ್ರಪ್ಪ. ಇದೆಲ್ಲ ಆಗಕ್ ಸಾಧ್ಯವೇ ಅಲ್ವಾ ಅರ್ಪಿ ಸರ್? ನನ್ನನ್ನು ಏನೋ ಅಂದ್ಕೊಂಡಿದ್ಯಾ? ಸುಳ್ಳು ಹೇಳ್ತೀನಿ ಅಂತನಾ?
ನಾನು ಹೇಳಿದ್ದು ನಿಜಾನೇ. ಅದ್ ಹೆಂಗ್ ಸಾಧ್ಯ? ದುಡ್ಡನ್ನ ನೀರ್ ತರ ಸುರಿದು ದಾಮ್ ಧೂಮ್ ಅಂತ ಮದ್ವೆ ಮಾಡಿದ್ದಾರೆ. ಒಬ್ಳು ಮಗಳಿದ್ದಾಳೆ ಅಂತ ಗೊತ್ತಿದ್ದು ಮನೆ ತುಂಬಿಸ್ಕೊಂಡಿದ್ದಾರೆ. ಅದು ಅಲ್ದೆ ಆ ರಾಮು ಸೀತನ್ ಕಾಲ್ನ ಕೆಳಕ್ಕಿಡಕ್ಕೆ ಬಿಡಲ್ಲ. ಅಂತದ್ರಲ್ಲಿ ಅವಳು ಆ ಮನೆಯಿಂದ ಆಚೆ ಬರಕ್ ಹೇಗ್ ಸಾಧ್ಯ? ಬರ್ತಾಳೆ, ಬಂದೇ ಬರ್ತಾಳೆ. ಯಾಕಂದ್ರೆ ಒಂದಲ್ಲ ಒಂದ್ ದಿವ್ಸ ಅವಳು ನನ್ನ ಹತ್ರ ಬರ್ಬೇಕಾದವಳೆ, ನನ್ನನ್ನ ಮದ್ವೆ ಆಗ್ಬೇಕಾದವಳೆ. ಅದಕ್ಕೆ ಆ ರಾಮನ್ ಮನೇಲಿ ಅವಳು ತುಂಬಾ ದಿವಸ ಇರೋದಿಲ್ಲ. ಹಿಂದೆ ರಾಮಾಯಣದಲ್ಲಿ ಸೀತೆನ ರಾವಣ ಲಂಕೆಗೆ ಹಾಕೊಂಡೋಗಿದ್ದ. ಆಗ ರಾಮ ಲಂಕೆಗೆ ಹೋಗಿ ರಾವಣನ್ ಕಥೆನೇ ಮುಗಿಸಿದ್ದ. ಈ ಕಥೆ ಗೊತ್ತಿರೋರು ಯಾರು ನಿಮ್ಮ ಕಥೆನ ನಂಬಲ್ಲ. ರಾವಣ ಯಾವತ್ತಾದ್ರೂ ಗೆಲ್ತಾನಿಯೇ? ಓ, ರಾಮಾಯಣ ಓದಿಲ್ವಾ ನೀವು? ಏಯ್, ನನ್ನ ತಾಕತ್ತಿನ ಬಗ್ಗೆನೇ ಮಾತಾಡ್ತೀಯನೋ? ಏನ? ನಾನು ರಾಮನ್ನ ಗೆಲ್ಲಕ್ಕಾಗೋದಿಲ್ವಾ? ಎದ್ದು ತೋರಿಸ್ತೀನಿ, ನೋಡ್ತಾ ಇರು. ಗೆಲ್ಲೋಕೆ ಅಂತಾನೆ ದಾರಿ ಸಿಕ್ಕಾಗಿದೆ. ಡಾಕ್ಟರ್ ಅನಂತ ಲಕ್ಷ್ಮಿ. ಡಾಕ್ಟರ್ ಅನಂತ ಲಕ್ಷ್ಮಿ.